ಬೆಂಗಳೂರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವುದು ಕಾಮನ್. ಆದರೆ ಇದೀಗ ಅದೇ ಮಾದರಿಯಲ್ಲಿ ವೈಜ್ಞಾನಿಕ ಸಂಶೋಧನಾ ಬೃಹತ್ ಸಮ್ಮೇಳನ ನಡೆದಿದೆ. ಇದರ ಬಗ್ಗೆ ಕುರಿತು ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ವೈಜ್ಞಾನಿಕ ಸಂಶೋಧನಾ ಸಮ್ಮೇಳನದ ಸರ್ವಾಧ್ಯಕ್ಷರನ್ನ ಸಕಲ ಗೌರವಗಳೊಂದಿಗೆ ಮೆರವಣಿಗೆ. ಇತ್ತ ಸಮ್ಮೇಳನದಲ್ಲಿ ವಿಜ್ಞಾನದ ವಸ್ತು ಪರಾದರ್ಶನ. ಇದನ್ನ ನೋಡಲು ಸೇರಿರೋ ಸಾವಿರಾರು ವಿದ್ಯಾರ್ಥಿಗಳು. ಅದ್ದೂರಿ ವೈಜ್ಞಾನಿಕ ಸಂಶೋಧನಾ ಸಮ್ಮೇಳನ, ವಸ್ತು ಪ್ರದರ್ಶನ, ಸಾವಿರಾರು ವಿದ್ಯಾರ್ಥಿಗಳು ಭಾಗಿ. ರಾಜ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾದರಿಯಲ್ಲಿ ಇದೀಗ ವೈಜ್ಞಾನಿಕ ಸಂಶೋಧನಾ ಸಮ್ಮೇಳನ ನಡೆಸಲಾಗಿದೆ. 4ನೇ ವೈಜ್ಞಾನಿಕ ಸಮ್ಮೇಳನ ಆಯೋಜನೆ ಮಾಡಲಾಗಿತ್ತು. 2 ದಿನದ ಸಮ್ಮೇಳನಕ್ಕೆ ಇಂದು ಚಾಲನೆ ದೊರೆತಿದ್ದು, ಸಮ್ಮೇಳನದಲ್ಲಿ ಸಿಎಂ ಕಾರ್ಯದರ್ಶಿ ಬಿಆರ್ ಪಾಟೀಲ್ ಸೇರಿದಂತೆ ಹಲವು ಸಾಹಿತಿಗಳು, ಚಿಂತಕರು ಭಾಗವಹಿಸಿದ್ರು. ಜನರನ್ನ ಮೂಢರನ್ನಾಗಿಯೇ ಉಳಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇರ್ತಕ್ಕಂಥ ಶಕ್ತಿಗಳನ್ನ ಇವತ್ತು ಮಟ್ಟ ಹಾಕಬೇಕು ಅನ್ನುವಂಥದ್ದೇ ಈ ಒಂದು ಸಮ್ಮೇಳನದ ಉದ್ದೇಶ. ಅದಾಗೋದ್ರಿಂದ ಏನಾಗ್ತದೆ ಅಂದರೆ ಉತ್ತಮ ಸಮಾಜ ನಿರ್ಮಾಣ ಆಗ್ತದೆ, ಉತ್ತಮ ಬದುಕು ನಿರ್ಮಾಣ ಆಗ್ತದೆ. ವೈಜ್ಞಾನಿಕ ಸಂಶೋಧನಾ ಸಮ್ಮೇಳನದಲ್ಲಿ ವಿಜ್ಞಾನದ ವೈಚಾರಿಕತೆಯ ಮಹತ್ವವನ್ನ ತಿಳಿಸಲಾಗಿದೆ. ಇನ್ನು ಸಮ್ಮೇಳನದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಂದ ವಿಜ್ಞಾನಕ್ಕೆ ಸಂಬಂಧಿಸಿದ ವಸ್ತು ಪ್ರದರ್ಶನ ಮಾಡಲಾಯಿತು. ಇನ್ನು ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಸಂಸ್ಥಾಪಕ ಹುಲಿಕಲ್ ನಟರಾಜ್ ಭೇಟಿ ನೀಡಿದ್ರು. 15,000ಕ್ಕೂ ಹೆಚ್ಚು ಮಕ್ಕಳು ವಿಜ್ಞಾನದ ಮನಸ್ಸುಗಳು ಇಲ್ಲಿ ಬಂದಿವೆ ಅಂತ ಹೇಳಲಿಕ್ಕೆ ವಿಜ್ಞಾನದ ಸಂತೆಯ ರೀತಿಯಲ್ಲಿ ನಡೆದಿದೆ. ಒಂದು ಕಡೆ 60 ಸ್ಟಾಲ್ಗಳನ್ನು ಹಾಕಿದ್ದೀವಿ. ನೀವು ನೋಡಿದರೆ ಮಕ್ಕಳು ಅಲ್ಲಲ್ಲೇ ತಲ್ಲೀನರಾಗಿದ್ದಾರೆ. ಒಟ್ಟಾರೆ ಸಮಾಜದಲ್ಲಿ ಮೌಢ್ಯತೆಗಳಿಗೆ ಬೆಲೆ ಕೊಡದೆ ವಿಜ್ಞಾನದ ಅರಿವಿನೊಂದಿಗೆ ಬದುಕಬೇಕು ಅನ್ನೋದನ್ನ ವಿದ್ಯಾರ್ಥಿಗಳಿಗೆ ಸಾರಿ ಹೇಳಲಾಯಿತು. ಮಂಜುನಾಥ್ ದಿನ್ನೂರ್, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ರಾಮಯ್ಯ ಅನ್ವಯಿಕ